ನಿಮ್ಮ ವಾಟ್ಸಪ್ ಸಹ ಬಂದಾಗುತ್ತೆ ನೀವೇನಾದ್ರು ಈ ಸೆಟ್ಟಿಂಗ್ ನ ಆಫ್ ಮಾಡ್ಕೊಂಡ್ರೆ. ಬರೀ ವಾಟ್ಸಪ್ ಅಲ್ಲ ಗುರು, ಸ್ನಾಪ್ಚಾಟ್, ಟೆಲಿಗ್ರಾಮ್ ಎಲ್ಲ ಬಂದಾಗುತ್ತೆ. ನೀವೇನಾದ್ರು ಇದಕ್ಕೆ ಒಪ್ಕೊಳ್ಳೇ ಇಲ್ಲ ಅಂತಂದ್ರೆ ಒಂದೇ ನಿಮಿಷ ಟೈಮ್ ಕೊಡಿ, ಸಿಂಪಲ್ ಆಗಿ ಫುಲ್ ಡೀಟೇಲ್ಸ್ ನ ಹೇಳ್ತೀನಿ. ಗವರ್ನಮೆಂಟ್ ಆಫ್ ಇಂಡಿಯಾ ಹೊಸ ಫೀಚರ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಅಂದ್ರೆ ಸಿಮ್ ಬೈಂಡಿಂಗ್ ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಈ ಸಿಮ್ ಬೈಂಡಿಂಗ್ ಹೆಂಗಿರುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ ನೀವು ಫೋನ್ ಪೇ, ಜಿಪೇ ಎಲ್ಲ ಯೂಸ್ ಮಾಡ್ತಿರ್ತೀರಾ, ಅದ್ರಲ್ಲಿ ಏನಾದ್ರು ನೀವು ಸಿಮ್ ಕಾರ್ಡ್ ನ ರಿಮೂವ್ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮ್ದು ಫೋನ್ ಪೇ ಅಕೌಂಟ್ ಲಾಗೌಟ್ ಆಗಿರುತ್ತೆ, ಹೌದೋ ಅಲ್ವೋ? ಈಗ ಸೇಮು ಅದೇ ತರ ವಾಟ್ಸಪ್, ಟೆಲಿಗ್ರಾಮು, ಸ್ನಾಪ್ಚಾಟಿಗೂ ಸಹ ಇದೇ ಫೀಚರ್ ತಂದಿದ್ದಾರೆ. ನೀವೇನಾದ್ರು ಸಿಮ್ ರಿಮೂವ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ವಾಟ್ಸಪ್ ಸಹ ಲಾಗೌಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಈ ಫೀಚರ್ ಏನಕ್ಕೆ, ಏನ್ ಯೂಸ್ ಅಂತ ಕೇಳಿದ್ರೆ ಫ್ರಾಡ್ ನ ಕಮ್ಮಿ ಮಾಡಕ್ಕೆ, ಸ್ಕ್ಯಾಮ್ ನು ಕಮ್ಮಿ ಮಾಡಕ್ಕೆ. ಈಗ ಗೊತ್ತಿಲ್ದಿರೋರು ಯಾರ್ಯಾರೋ ಲಿಂಕ್ ಕಳಿಸ್ತಿರ್ತಾರೆ, ಅವ್ರು ಬುಡ ಯಾರು ಅಂತಾನು ಗೊತ್ತಾಗ್ಬೇಕಲ್ವಾ ನಮಗೆ. ಆಮೇಲೆ ಇನ್ನೊಂದು ಕೇಳ್ತೀರಾ, ವಾಟ್ಸ್ಆಪ್ ವೆಬ್ ಅಲ್ಲಿ ಲಾಗಿನ್ ಮಾಡಿರ್ತೀರಾ, ಅವಾಗ ಏನ್ ಮಾಡೋದು ಅಂತ. ಎವ್ರಿ 6 hours ನೀವು ವಾಟ್ಸ್ಆಪ್ ವೆಬ್ ಅಲ್ಲಿ ಲಾಗಿನ್ ಆಗಿದ್ರೆ ಅದು ಆಟೋಮೆಟಿಕ್ಲಿ ಲಾಗೌಟ್ ಆಗುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಫೀಚರ್ ಬರುತ್ತೆ, ಅಷ್ಟೊತ್ತಿಗೆ ತಿಳ್ಕೊಂಡಿರ್ಲಿ ನನ್ನ ಫಾಲೋವರ್ಸ್ ಫಸ್ಟ್ ಏನೇ ಅಂತ ಅಂದ್ಬಿಟ್ಟು. ಟೆಕ್ ಗೌಡ್ರನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನೋ ತರ ಟ್ರೆಂಡಿಂಗ್ ಬರ್ಲಿ ಬಿಡ್ಲಿ, ಫಸ್ಟ್ ಇನ್ಫಾರ್ಮೇಶನ್ ಮುಖ್ಯ. ಅಂಡ್ ಇದನ್ನ ಯಾರಿಗೆ ಶೇರ್ ಮಾಡಬೇಕು ಅನ್ಸುತ್ತೋ ಅವರಿಗೆ ಶೇರ್ ಮಾಡಿ. ನನ್ನ ಪ್ರಕಾರ 90% ಓಕೆ, 10% ಇಸ್ ಲೈಕ್ ಆರ್ ದೇ ಗೋಯಿಂಗ್ ಟು ಮಾನಿಟರ್ ಅವರ್ ವಾಟ್ಸಪ್? ಏನ್ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ತರ ಹೆಚ್ಚಿನ ಕಂಟೆಂಟ್ಗೋಸ್ಕರ ಫಾಲೋ ಮಾಡೋದು ಮರಿಬೇಡಿ. ಇಲ್ಲ ಮಗ ನೀನು ಇನ್ನೂ ಬೆಳಿಬೇಕು, ನನ್ನ ಫೀಡಿಗೆ ಇನ್ನೂ ಬರ್ಬೇಕು, ನೀನು ನಿನ್ನ ಟ್ಯಾಲೆಂಟ್ನ ಇನ್ನೂ ಪ್ರೂವ್ ಮಾಡ್ಕೋಬೇಕು ಅಂತಿದ್ರೆ ಪರವಾಗಿಲ್ಲ, ವೇಟ್ ಮಾಡ್ತೀನಿ. ನಿಮಗೆ ಯಾವಾಗ ಫಾಲೋ ಮಾಡ್ಬೇಕು ಅನ್ಸುತ್ತೋ ಅವಾಗಲೇ ಮಾಡಿ.